ರಾಮಾಯಣ ನಡೆದೇ ಇಲ್ಲ ಅಂತ ಹೇಳೋ ನಾಸ್ತಿಕರಿಗೆ ಬಹುಶಃ ಈ ದಿನ ನಾನ್ ತೋರಿಸೋ ಸಾಕ್ಷಿ ನೋಡಿ ತಲೆ ತಿರುಗಬಹುದು. ಕಲ್ಪನೆಗೂ ಮೀರಿ ಮಾನವನ ಕೈಚಳಕವಿಲ್ಲದೆ, ಶಿಲ್ಪಿಗಳ ವೈಚಾರಿಕತೆಯೂ ಇಲ್ಲದೆ ಪ್ರಕೃತಿಯಲ್ಲಿ ಶಾಂತಿಯಾಗಿ ಕೂತ ಒಂದು ದೊಡ್ಡ ಕಲ್ಲು ಬಂಡೆ. ನಿಂತರೆ ಕಾಣದು, ಮೊಣಕಾಲು ಬಾಗಿಸಿ ಈ ಬಂಡೆಯ ಕೆಳಭಾಗದಲ್ಲಿ ಕಂಡರೆ ಕಾಣುವುದು ಒಂದು ಊಹೆಗೂ ಮೀರಿದ ಅದ್ಭುತ. ಇದುವೇ ಸೀತಾಮಾತೆ ಲವಕುಶರಿಗಾಗಿ ಬಳಸಿದ ಕಲ್ಲಿನ ತೊಟ್ಟಿಲು. ಕೆಲವರು ಇದನ್ನು ನೋಡಿ ಯಾವುದು ಕಲ್ಲಿನ ತಳಭಾಗದಲ್ಲಿ ಸಣ್ಣ ಪೊಟರೆ ಇರಬಹುದೆಂದು ಅವಹೇಳನೆ ಮಾಡಬಹುದು. ಆದರೆ ಹತ್ತಿರ ಹೋಗಿ ನೋಡಿದರೆ ಗೊತ್ತಾಗುತ್ತದೆ ಇದು ಒಂದೇ ತೊಟ್ಟಿಲು ಅಲ್ಲ, ಒಂದೇ ರೀತಿಯ ಎರಡು ತೊಟ್ಟಿಲು, ಮತ್ತು ಇದರ ಒಳಗಡೆ ವಿಧ ವಿಧವಾದ ತೊರೆಗಳನ್ನು ಕೂಡ ನಾವು ಕಾಣಬಹುದು. ಇನ್ನೂ ಆಶ್ಚರ್ಯ ಪಡೋ ಸಂಗತಿ ಏನು ಗೊತ್ತಾ, ಈ ತೊಟ್ಟಿಲಲ್ಲಿ ಕನಿಷ್ಠ 5 ಅಡಿಯ ಮನುಷ್ಯ ಮಲಗುವಷ್ಟು ದೊಡ್ಡದಾಗಿದೆ. ಇದು ಪ್ರಕೃತಿಯ ತಂತ್ರವೋ ದೈವಲೀಲವೋ ನೀವು ನೋಡುವ ನೋಟದಲ್ಲಿ ಇರುತ್ತದೆ. ಕೋಲಾರ ಜಿಲ್ಲೆ ವಕ್ಲೇರಿ ಗ್ರಾಮದ ಇದೇ ಬಿಳಿ ಬೆಟ್ಟದಲ್ಲಿ ಇರುವ ಮತ್ತೊಂದು ವಿಚಿತ್ರ ಸಂಗತಿ ಏನೆಂದರೆ, ಹನುಮನ ದೇಗುಲದ ಮುಂಭಾಗದಲ್ಲಿ ಅಳೆಯಲಾಗದಷ್ಟು ಒಂದು ದೊಡ್ಡ ಶಿಲೆ, ಅದರ ತಳಭಾಗದಲ್ಲಿ ಮಾತ್ರ ಒಬ್ಬ ಮನುಷ್ಯನು ಉರುಳು ಸೇವೆ ಮಾಡುವಷ್ಟು ಜಾಗವಿದೆ. ಇಲ್ಲಿನ ಭಕ್ತರ ಪ್ರಕಾರ ಇಲ್ಲಿ ಉರುಳು ಸೇವೆ ಮಾಡಿದರೆ ನಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಅಗಾಧವಾದ ನಂಬಿಕೆ. ಇದೇ ಬೆಟ್ಟದ ಮೇಲೆ ರಾಮಾಯಣಕ್ಕೆ ಸಂಬಂಧಿತ ಮತ್ತು ಇಲ್ಲಿನ ಹನುಮಂತನ ಇತಿಹಾಸ ತಿಳಿಯಬೇಕೆಂದರೆ ನನ್ನ ಇನ್ಸ್ಟಾ ಐಡಿ ಪ್ರೊಫೈಲ್ಗೆ ಭೇಟಿ ಕೊಟ್ಟು ಬಿಳಿ ಬೆಟ್ಟ ಭಾಗ 1 ನೋಡಿ ಗೊತ್ತಾಗುತ್ತದೆ. ಮರೆಯಾಗುತ್ತಿರುವ ನಮ್ಮ ಸನಾತನ ಧರ್ಮದ ವಿಚಾರಗಳನ್ನು ಹುಡುಕಿ ಮತ್ತೆ ಮೆರೆಯುವ ಹಾಗೆ ಮಾಡಬೇಕೆಂಬ ನನ್ನ ಉದ್ದೇಶ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಫಾಲೋ ಮಾಡಿ. ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.